ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪಿತ್ರಾರ್ಜಿತ ಆಸ್ತಿಯ ಕುರಿತಾಗಿ ವಿವಾದ ಇಂದು ನಿನ್ನೆಯದಲ್ಲ, ಹಲವಾರು ವರ್ಷಗಳಿಂದ ವಿವಾದಗಳು ನಡೆದುಕೊಂಡು ಬರ್ತಾ ಇದೆ. ಆದರೆ ನ್ಯಾಯಾಲಯ ಒಂದು ಅತ್ಯುನ್ನತ ಆದೇಶವನ್ನ ಹೊರಡಿಸಿದೆ. ಇಲ್ಲೂ ಕೂಡ ಹಲವು ಅನುಮಾನಗಳು, ಹಲವು ಸಮಸ್ಯೆಗಳು ಜನರನ್ನ ಕಾಡ್ತಾ ಇದೆ, ಹಲವು ಪ್ರಶ್ನೆಗಳು ಪ್ರಮುಖವಾಗಿ ಕಾಡ್ತಾ ಇದೆ. ಹಾಗಾದ್ರೆ ನ್ಯಾಯಾಲಯ ಹೊರಡಿಸಿರುವಂತಹ ಆದೇಶ ಏನು, ಅದರ ಹಿನ್ನೆಲೆ ಏನು, ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ನೀಡ್ತೀವಿ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕಿನ ಕುರಿತಾಗಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳಷ್ಟೇ ಹಕ್ಕುದಾರರು, ಹೆಣ್ಣು ಮಕ್ಕಳು ಅನ್ನುವ ಮಹತ್ವದ ಆದೇಶವನ್ನ ನ್ಯಾಯಾಲಯ ಹೊರಡಿಸಿದೆ. ಆದರೆ ಇದರಲ್ಲೂ ಕೂಡ ಹಲವು ಸಾಧಕ ಬಾಧಕಗಳಿವೆ. ಹಾಗಾದ್ರೆ ಯಾವ ರೀತಿಯ ತೀರ್ಪಿನ ಯಾವ ರೀತಿಯ ಸಾಧಕ ಬಾಧಕಗಳಿವೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ನೀಡ್ತೀವಿ. 2005 ಸೆಪ್ಟೆಂಬರ್ 9 ನಂತರದ ಆಸ್ತಿ ವಿಭಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹಾಗೂ ಗಂಡು ಮಕ್ಕಳಿಗೂ ಸಮಾನ ಪಾಲನ್ನ ನೀಡಬೇಕು ಅನ್ನುವಂತಹ ಆದೇಶ ನ್ಯಾಯಾಲಯದಿಂದ ಈಗ ಹೊರಬಿದ್ದಿದೆ. ತಂದೆ ಆಸ್ತಿಯಲ್ಲಿ ಪಾಲು ಕೇಳುವ ಹಕ್ಕು ಹೆಣ್ಣು ಮಕ್ಕಳಿಗೆ ಇದೆ. ಆದರೆ 2005 ಸೆಪ್ಟೆಂಬರ್ 9 ಬಳಿಕದ ಆಸ್ತಿ ವಿಂಗಡಣೆಯಲ್ಲಿ ಮಾತ್ರ ಸಮಾನ ಪಾಲನ್ನ ಕೇಳುವಂತಹ ಹಕ್ಕನ್ನ ಹೆಣ್ಣು ಮಕ್ಕಳು ಪಡೆದುಕೊಂಡಿದ್ದಾರೆ. ಆದರೆ ಅದರ ಹಿಂದಿನ ಕೇಸ್ಗಳ ಕತೆ ಏನು ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾಗಬೇಕಾಗಿದೆ. ಆದರೆ ಆ ರೀತಿಯ ದೂರುಗಳನ್ನು ಅಂದ್ರೆ 2005 ಸೆಪ್ಟೆಂಬರ್ 9 ಹಿಂದಿನ ಕೇಸ್ಗಳನ್ನ ನಾವು ದೂರು ದಾಖಲಿಸೋದಕ್ಕೆ ಹೋದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ ಅಂತ ಕೂಡ ನ್ಯಾಯಾಲಯ ಸ್ಪಷ್ಟ ಆದೇಶವನ್ನ ಹೇಳಿದೆ. ಈ ಕುರಿತಾಗಿ ನಮ್ಮೊಂದಿಗೆ ಮಾತನಾಡೋದಕ್ಕೆ ಹಿರಿಯ ವಕೀಲರಾದಂತಹ ಶಂಕರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಿಮ್ಮ ಜೊತೆ ಮಾತನಾಡೋದಕ್ಕೆ ಮುಂಚೆ ಸರ್ಕಾರ ಹೊರಡಿಸಿರುವಂತಹ ನ್ಯಾಯಾಲಯ ಹೊರಡಿಸಿರುವಂತಹ ಆದೇಶವಾದರೂ ಏನು ಅನ್ನೋದರ ಕುರಿತಾಗಿ ನೋಡ್ಕೊಂಬರೋಣ ಬನ್ನಿ. ಎಸ್, ಬದಲಾಗಿದೆ ಪಿತ್ರಾರ್ಜಿತ ಆಸ್ತಿಯ ಕಾನೂನು. 2005 ಸೆಪ್ಟೆಂಬರ್ 9 ನಂತರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಕ್ಕಳಿಗೆ ಸಮಾನ ಪಾಲು, ಅಂದ್ರೆ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಲ್ಲಿ ಸಮಾನ ಪಾಲಿರುತ್ತೆ. ಗಂಡು ಮಕ್ಕಳಿಗೆ ಸಿಗುವಷ್ಟೇ ಆಸ್ತಿ ಹೆಣ್ಣು ಮಕ್ಕಳಿಗೂ ಸಿಗುತ್ತೆ. ಹೊಸ ಕಾನೂನು ಸೆಪ್ಟೆಂಬರ್ 9, 2005 ಅನ್ವಯವಾಗುತ್ತೆ. ಹಾಗಾದ್ರೆ ಈ ಮೊದಲಿನ ಕೇಸ್ಗಳ ಕತೆ ಏನು ಅನ್ನೋದನ್ನ ನೋಡೋದಾದ್ರೆ 2005 ಸೆಪ್ಟೆಂಬರ್ 9ಕ್ಕಿಂತ ಮೊದಲೇ ತಂದೆ ಮೃತಪಟ್ಟಿದ್ರೆ ಸಮಾನ ಪಾಲು ಸಿಗೋದಿಲ್ಲ. 2005 ಸೆಪ್ಟೆಂಬರ್ 9ಕ್ಕಿಂತ ಮೊದಲೇ ಆಸ್ತಿ ಹಂಚಿಕೆಯಾಗಿದ್ರೂ ಕೂಡ ಅಲ್ಲಿ ಸಮಾನ ಪಾಲನ್ನ ಕೇಳುವಂತಿಲ್ಲ. 2005ಕ್ಕಿಂತ ಮೊದಲು ಸಮಾನ ಪಾಲು ಸಿಕ್ಕಿದ್ರೂ ಅದನ್ನ ಪ್ರಶ್ನಿಸುವ ಅಧಿಕಾರ ಇಲ್ಲ. 2005 ಸೆಪ್ಟೆಂಬರ್ 9 ಜಾರಿಗೆ ಬಂದಿರುವ ಕಾಯ್ದೆ ಪೂರ್ವಾನ್ವಯವಾಗುವುದಿಲ್ಲ. ಹಾಗಾದ್ರೆ ಮೂಲ ಕಾಯ್ದೆಯಲ್ಲಿ ಏನಿತ್ತು ಅನ್ನೋದನ್ನ ನಾವು ನೋಡೋದಾದ್ರೆ 1956ರಲ್ಲಿ ರೂಪುಗೊಂಡಿದ್ದ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯಾಗಿತ್ತು. ಪಿತ್ರಾರ್ಜಿತ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸಮಪಾಲು ಇರಲಿಲ್ಲ. ಹಿಂದೂ ಕೂಡು ಕುಟುಂಬದಲ್ಲಿ ಜೀವನಕ್ಕಷ್ಟೇ ಸಹಾಯ ಕೇಳುವ ಅವಕಾಶ ಇತ್ತು. ಆರಂಭದಿಂದಲೂ ಕೂಡ ಪಿತ್ರಾರ್ಜಿತ ಆಸ್ತಿಯ ಕುರಿತು ವಾದ ವಿವಾದಗಳು ನಡೀತಾನೆ ಬರ್ತಾ ಇವೆ. ಆದರೆ ಈಗ ಸ್ಪಷ್ಟ ನಿರ್ದೇಶನವನ್ನ ನ್ಯಾಯಾಲಯ ನೀಡಿದೆ. 2005 ಸೆಪ್ಟೆಂಬರ್ 9 ಇರುವಂತಹ ಯಾವ ಕೇಸ್ಗಳು ಕೂಡ ಈ ಕಾಯ್ದೆಯ ಅನ್ವಯ ಆಗೋದಿಲ್ಲ. ಆದರೆ 2005 ಸೆಪ್ಟೆಂಬರ್ 9 ನಂತರದ ಪಿತ್ರಾರ್ಜಿತ ಆಸ್ತಿಯ ವಿವಾದಗಳಿಗೆ ಈ ಕಾನೂನು ಅನ್ವಯ ಆಗತ್ತೆ. ಅಂದ್ರೆ ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಲ್ಲಿ ಸಮಾನ ಹಕ್ಕು ಇರುತ್ತೆ ಆಸ್ತಿ ಕೇಳುವ ವಿಚಾರದಲ್ಲಿ.
1956ರಲ್ಲಿ ರೂಪುಗೊಂಡಿದ್ದಂತಹ ಹಿಂದೂ ಉತ್ತರಾಧಿಕಾರಿ ಕಾಯ್ದೆಯಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕು ಇರಲಿಲ್ಲ. ಹಿಂದೂ ಕೂಡು ಕುಟುಂಬದಲ್ಲಿ ಜೀವನ ನಡೆಸೋದಕ್ಕೆ ಸಹಾಯ ಕೇಳುವ ಒಂದು ಸೌಲಭ್ಯ ಮಾತ್ರ ಇತ್ತು. ಆದರೆ ಈಗ ಪಿತ್ರಾರ್ಜಿತ ಆಸ್ತಿಯ ಕಾನೂನು ಬದಲಾಗಿದ್ದು ಇದರ ಸಾಧಕ ಬಾಧಕಗಳು ಬಹಳ ಕುತೂಹಲ ಮೂಡಿಸಿವೆ. ಈ ಕುರಿತಾಗಿ ಮಾತನಾಡೋದಕ್ಕೆ ಮತ್ತೊಬ್ಬ ಅತಿಥಿ ಈಗ ಜಾಯ್ನ್ ಆಗಿದ್ದಾರೆ. ವಕೀಲರು ಹಾಗೂ ಲೇಖಕಿಯೂ ಆಗಿರುವಂತಹ ಅಂಜಲಿ ರಾಮಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ಎಸ್ ಶಂಕರಪ್ಪ ಅವರೇ, ನಿಮ್ಮಿಂದಲೇ ಆರಂಭಿಸೋದಾದ್ರೆ 2009 ಸೆಪ್ಟೆಂಬರ್ 2005 ಸೆಪ್ಟೆಂಬರ್ 9ರ ನಂತರ ಅನ್ವಯವಾಗುವಂತಹ ಒಂದು ಕಾನೂನಿದು. ಸಂಕ್ಷಿಪ್ತವಾಗಿ ವಿವರಿಸೋದಾದ್ರೆ ಈ ಕಾನೂನನ್ನು ನೋಡಿ. 1956ರ ಈಚೆಗೆ ಆ ಕಾನೂನಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಆಸ್ತಿ ಹಕ್ಕು ಅನ್ನೋದಿತ್ತು. ಅಂದರೆ ಇಂತಿಷ್ಟೇ ಆಸ್ತಿ ಕೊಡಬೇಕು ಅಂತಂದಿರಲಿಲ್ಲ. ಅದನ್ನೇನು ಮಾಡಿದ್ರು, 2005 ಸೆಪ್ಟೆಂಬರ್ 9ರಂದು ಒಂದು ಇನ್ಸರ್ಷನ್ ಮಾಡಿದ್ರು. ಏನು, ಒಂದು ತಿದ್ದುಪಡಿಯನ್ನು ಮಾಡಿದ್ರು. ಏನು ತಿದ್ದುಪಡಿ ಅಂದರೆ ಸಮನಾದ ಹಕ್ಕನ್ನು, ಆಸ್ತಿಯಲ್ಲಿ ಸಮನಾದವಾಗಿರ್ತಕ್ಕಂಥ ಹಕ್ಕನ್ನು ಹೆಣ್ಮಕ್ಳಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ಬಟ್ ದುರಂತ ಅಂದರೆ ಅಲ್ಲಿ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟಾ ಅಥವಾ ಪ್ರಾಸ್ಪೆಕ್ಟಿವ್ ಎಫೆಕ್ಟಾ, ಅಂದರೆ ಕಾನೂನು ಜಾರಿಗೆ ಬಂದಾಗಿಂದ ಈ ಹಕ್ಕು ಅವ್ರಿಗೆ ಅನ್ವಯ ಬರ್ತದ ಅಥವಾ ಮೊದಲಿನಿಂದಲೂ ಸಹ 1956 ಕಾನೂನು ಜಾರಿಗೆ ತಂದಾಗಿಂದು ಬರ್ತದ. ಈ ತಿದ್ದುಪಡಿ ದಿನದಿಂದ ಜಾರಿಗೆ ಬರಬೇಕಾ ಅಥವಾ ಮೂಲ ಕಾನೂನಿನ ದಿನಾಂಕದಿಂದ ಜಾರಿಗೆ ಬರಬೇಕಂತಕ್ಕಂಥ ವಿಷಯ ಅದರಲ್ಲಿ ಅಡಕವಾಗಿರಲಿಲ್ಲ. ಸೊ ಅಂತಿಮವಾಗಿ ಇಟ್ ವಾಸ್ ಬ್ರಾಟ್ ಇನ್ ಟು ನೋಟಿಸ್ ಆಫ್ ದಿ ಹೈಕೋರ್ಟ್. ಗೊಂದಲ ಉಂಟಾಗಿತ್ತು ಸರ್, ಬಟ್ ಅಂತಿಮವಾಗಿ ಕರ್ನಾಟಕ ಹೈಕೋರ್ಟಲ್ಲಿ ಮತ್ತು ವಿವಿಧ ದೇಶಗಳಲ್ಲಿ, ವಿವಿಧ ರಾಜ್ಯದ ಹೈಕೋರ್ಟ್ಗಳಲ್ಲಿ ಫ್ರಮ್ ದಿ ಡೇಟ್ ಆಫ್ ಪ್ರೀವಿಯಸ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಪ್ರಾಸ್ಪೆಕ್ಟಿವ್ ಎಫೆಕ್ಟ್ ಕೊಟ್ಬಿಟ್ಟು ಪುಷ್ಪಲತಾ ಕೇಸಲ್ಲಿ 1956ರಿಂದ, ಯಾಕಂದರೆ ಇಟ್ಸ್ ಓನ್ಲಿ ಇನ್ಸರ್ಷನ್, ಈ ತಿದ್ದುಪಡಿ ಆಗಿರ್ತಕ್ಕಂಥ ಮೂಲ ಕಾನೂನಿಗೆ ತಿದ್ದುಪಡಿ ಆಗಿರ್ತಕ್ಕಂಥದ್ದು, ಅದರ ಆ ಸೆಕ್ಷನ್ 6Aಗೆ ಸೇರಿಸಿರ್ತಕ್ಕಂಥದ್ದರಿಂದ ಇದು ಕಾನೂನು ಯಾವತ್ತೂ ಜಾರಿಗೆ ಬಂದಿದೆ ಅವತ್ತಿನಿಂದ ಬರಬೇಕು ಅಂತೇಳ್ಬಿಟ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನು ಕರ್ನಾಟಕಕ್ಕೆ ಜಸ್ಟಿಸ್ ಕುಮಾರ್ ಅವರು ಕೊಟ್ಟಿದ್ರು. ಆ ತೀರ್ಮಾನ ಕೊಟ್ಟ ತಕ್ಷಣ ಅನೇಕ ಕೇಸುಗಳು ಇವತ್ತು ರಾಜ್ಯದಲ್ಲಿ ದಾಖಲಾದವು. ಪಾರ್ಟಿಷನ್ ಸೂಟ್ಸು, ಸಿಕ್ಕಾಪಟ್ಟೆ ಪಾರ್ಟಿಷನ್ ಸೂಟ್ ದಾಖಲಾದವು. ಸೊ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮುಂದೆ ಇದು ಹೋಯಿತು. ಸುಪ್ರೀಂ ಕೋರ್ಟ್ ಅವರು ಆಫ್ಟರ್ 3-4 ಇಯರ್ಸ್ ವಿಚಾರಣೆ ಮಾಡಿ ಇವತ್ತು ರೆಟ್ರಾಸ್ಪೆಕ್ಟಿವ್ ಎಫೆಕ್ಟು ಈ ತಿದ್ದುಪಡಿ ಇಲ್ಲದೇ ಇರೋದ್ರಿಂದ ಈ ತಿದ್ದುಪಡಿಯನ್ನು ಯಾವತ್ತು ಮಾಡಿದರೆ 2005 ಸೆಪ್ಟೆಂಬರ್ 9ರಿಂದ ಈಚೆಗೆ ಮಾತ್ರ ಅವರು ಸಮಪಾಲು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹೊರತು ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಇಲ್ಲ, ಮೂಲ ಕಾನೂನಿನವರೆಗೂ ತಗೊಳ್ಳಿಕ್ಕೆ ಬರೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಸ್ಪಷ್ಟನೆಯನ್ನು ಮಾಡಿ ಕನಿಷ್ಠ ಪಕ್ಷ ಇವಾಗಲಾದರೂ ಈ 50% ಅಂದರೆ ಏನು ಸಮಪಾಲನ್ನು ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ ಅವರು ಮಾನ್ಯತೆಯನ್ನು ಕೊಟ್ಟಿದ್ದಾರೆ, ಅದು ಸ್ವಾಗತಾರ್ಹ. ಒಂದು ರೀತಿಯಲ್ಲಿ 1956ರಿಂದ ಕೊಡದೇ ಇದ್ದಿದ್ದೂ ಒಂದು ರೀತಿ ಉಳ್ಳದು. ಯಾಕಂದರೆ ಅನೇಕ ಬಾಂಧವ್ಯಗಳು, ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರಗಳು ಕದರ್ತಾ ಇದ್ವು. ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಮಧ್ಯೆ ಸಾಕಷ್ಟು ವ್ಯತ್ಯಾಸಗಳು ಮತ್ತು ಕೋಪದೋಪಗಳು, ಏನು ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧಗಳು ಕದರಿದ್ದನ್ನು ನಾವು ಸಹಜವಾಗಿ ಕಾಣ್ತೀವಿ. ಬಿಕಾಸ್ ಸಾಕಷ್ಟು ಕೇಸ್ಗಳು ದಾಖಲಾಗಿದ್ದರಿಂದ. ಸೊ ಆ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದು. ನಿಜವಾಗ್ಲೂ ಆ ಕಾನೂನು ತಿದ್ದುಪಡಿಯಲ್ಲಿ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಇಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿ ಒಂದು ಸಂದೇಶವನ್ನು ಇಡೀ ನಮ್ಮ ದೇಶದ ಜನತೆಗೆ, ಹಿಂದೂ ಕಾಯ್ದೆ ಏನು ಉತ್ತರಾಧಿಕಾರತ್ವ ಕಾಯ್ದೆ ಇದೆಯಲ್ಲ, ಆ ಕಾಯ್ದೆ ತಿದ್ದುಪಡಿ ಸೆಕ್ಷನ್ 6A ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಇಲ್ಲ, ಪ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಂತೇಳಿ 2005ರಿಂದ 10 ವರ್ಷಗಳಿಂದ ಈಚೆಗೆ ತಂದೆ ಬದುಕಿದ್ದು, ಒಂದು ವೇಳೆ ತಂದೆ ಬದುಕಿಲ್ಲ ಅಂದರೆ, ಒಂದು ವೇಳೆ ಆಸ್ತಿ ಭಾಗ ಆಗಿದ್ದಕ್ಕಂಥ ಸಂದರ್ಭದಲ್ಲಿ ಅಥವಾ ಒಟ್ಟು ಕುಟುಂಬದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ
ಅವು ಯಾವುದೇ ಕಾರಣಕ್ಕೂ ಸಹ 2005 ಸೆಪ್ಟೆಂಬರ್ 9 ಮುಂಚಿತವಾಗಿ ಕ್ಲೈಮ್ ಮಾಡೋದು ಬೇಡ, 2005 ಮುಂಚಿತವಾಗಿ ಸಮಪಾಲನೆ ಕ್ಲೈಮ್ ಮಾಡುವಂಥದ್ದು ಸೂಕ್ತ ಅಂತಕ್ಕಂಥ ಮಾತನ್ನಲ್ಲಿ ಸ್ಪಷ್ಟ ನಿರ್ದೇಶನ ಕೊಟ್ಟು ಕನಿಷ್ಠ ಪಕ್ಷ ಈಗಲಾದರೂ ಸಹ ಹೆಣ್ಣುಮಕ್ಕಳಿಗೆ ಸಮಪಾಲನೆ ಕೊಟ್ಟಿರ್ತಕ್ಕಂಥ ನಿಜವಾಗ್ಲೂ ಸ್ವಾಗತ ಸಲ್ಲಿಸ್ತೀನಿ. ಎಸ್, ಸ್ವಾಗತಾರ್ಹ ವಿಷಯ. ಇದರ ಜೊತೆಗೆ ಹಲವು ಸಾಧಕ ಬಾಧಕಗಳ ಕುರಿತಾಗಿಯೂ ಕೂಡ ಹಲವು ಪ್ರಶ್ನೆಗಳು ಉದ್ಭವ ಆಗಿರುವಂತಹದ್ದು. ಆ ಕುರಿತಾಗಿ ಚರ್ಚೆ ನಡೆಸ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.